ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ. 4-5 ದಿನನಾ? ನೋಡಕ್ ಚೆನ್ನಾಗೇ ಇದ್ದಾನೆ, ಬನ್ನೂರ್ ಕುರಿ ತರ. ಅವನ್ ಹಾಗೆ ಕಣಮ್ಮ, ಅವನ್ ಹಾರ್ಟ್ ನಲ್ಲಿ ಹೋಲಿದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಮ್ಮ. ಬದುಕಿರೋಷ್ಟು ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ. ಅವನಿಗೆ ತಂದೆ ತಾಯಿ ಯಾರು ಇಲ್ಲ, ಅವನೊಬ್ಬ ಅನಾಥ. ಅಂಕಲ್, ಇವನೇ ನನ್ ಗಂಡ. ಬೇಡಮ್ಮ, ಬೇಡ ನೋಡು, ಅವನ ಜೊತೆ ಮದುವೆ ಆದ್ರೆ ನಾಳೆ ದಿವಸ ತೊಂದರೆ ಆಗುತ್ತೆ. ನಿನ್ ಬಾ. ನೀವ್ಯಾಕೆ ಹೆದರ್ಕೋತೀರಾ? ನೋಡಕ್ ಸುಮಾರಾಗೇ ಇದ್ದಾನೆ, ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ರು ನಂಬ್ತಾರೆ. 4-5 ದಿನ ಆದ್ಮೇಲೆ ನೆಗದ್ ಬೇಡಿ, ನನಗೇನು, ನಾನೇ ಹೋಗಿ ಮಾತಾಡ್ತೀನಿ. ಹಲೋ ಚಂದು, ಬಾಮ್ಮ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನನ್ನ ಮಾತು ಕೇಳು. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ? ಒಬ್ಬ ಮನುಷ್ಯ ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. 7 ಜನ್ಮದ ಪಾಪ ಬರುತ್ತೆ. Am I right, doctor? Yes, 100%. Understand? ಆಗ್ಲೇ ಹೇಳಿದಿನಲ್ಲ. ಓಕೆ, ನೀವು ಮುಗಿಸಿ. ಅದು ನಾನು ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡಿ, ದೂರ ನಿಂತ್ಕೋ. ಅಂಡರ್ಸ್ಟ್ಯಾಂಡ್? ಚಂದು, ಲಿಸನ್ ಮೀ, ಅವನ್ನ ನಾನು ಅದು ವಾಟ್ ಇಸ್ ದ ಮ್ಯಾಟರ್? ಏನ್ ಸಮಾಚಾರ? ಮುಖ್ಯವಾದ ಸಮಾಚಾರನೇ. ಅವಳು ಚಂದು ಅಂತ. ಹಲೋ, ನೀವು ಚಂದು ಅಂತೀರಾ, ಅವ್ರು ಹಲೋ ಅಂತಾರೆ. ಯಾವ್ದು ಒರಿಜಿನಲ್ ಹೆಸರು? ಅವಳ ಹೆಸರು ಚಂದು ಅಂತ. ನಾನು ಚಂದು ಅಂತ. ನಾನು ಮದುವೆ ಮಾಡ್ಕೋತೀರಾ? ಬದುಕ್ತಾನೆ ಅಂದ್ರೆ 4 ನಿಮಿಷಕ್ಕೆ ಹೋಗ್ಬಿಟ್ನಲ್ಲ. ಗೋಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ನಾನೇನ್ ಮಾಡ್ದೆ? ನಿಂಗೆ ಆಗ್ಲೇ ಹೇಳಿಲ್ವಾ ಇವನ್ ಹಾರ್ಟ್ ಪೇಷಂಟ್ ಅಂತ? ಹೌದು, ಹೇಳ್ದೆ ತಾನೆ? ಒಂದ್ 4 ದಿವಸ ನೆಮ್ಮದಿಯಾಗಿ ಬದುಕಕ್ ಬಿಡ್ಲಿಲ್ವಲ್ಲಮ್ಮ? ಗೋಪಿ, 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 ಸದ್ಯ ಬದುಕಿದೆಯಲ್ಲ. ಅಲ್ಲ ಡಾಕ್ಟ್ರೆ, ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ನರ್ಸಿಂಗ್ ಹೋಮ್ ಅಲ್ಲಿ ನಿಶ್ಚಯ ಮಾಡಿಸ್ತಾ ಇದ್ದಿರಲ್ಲ, ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ? ಅದು ಸರಿ. ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ, ಇನ್ನೇನ್ ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡ್ಬಿಡಿ. ನಾನು ಮದುವೆ ಮಾಡ್ಕೊತೀರಾ? ಬಾಬು, ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ, ಬಿಟ್ಟು ಸೋಮ್ನ ಇಲ್ಲೇ ಮಾಡೋ ತರ ಕಾಣ್ತಾಳೆ. ನೋಡು ಗೋಪಿ, ಅವಳು ನನ್ನ ಸ್ನೇಹಿತನ ಮಗಳು. 1 ತಿಂಗಳಿಂದ ಒಂದೇ ಹಠ, ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ. ಮದ್ವೆ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು. ಏನ್ ಮದ್ವೆ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡವರೆಲ್ಲ ಬಂದು ನೋಡ್ಬೇಕು. ಮುಹೂರ್ತ, ದಿನ, ನಕ್ಷತ್ರ, ಗಳಿಗೆ, ದಿನ, ಒತ್ತು ಪತ್ತೆ ಎಲ್ಲ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಮದ್ವೆ. ನೀವೇನ್ ಮಿಠಾಯಿ ಕೇಳೋ ತರ ಬಂದು ಮದುವೆ ಮಾಡ್ಕೊಂಡು ಕೇಳ್ತಾ ಇದೀರಾ? ನಾನಿದ್ದೀನಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀರಾ? ಹೌದಪ್ಪ, ಹುಡುಗಿ ಗೊಂಬೆ ತರ ಇದ್ದಾರೆ, ಮದುವೆ ಮಾಡ್ಕೊಳ್ಬೇಕು. ಕುಮ್ರಪ್ಪ, ಗೊಂಬೆ ತರ ಇದೀನಲ್ಲ? ಮದುವೆ ಮಾಡ್ಕೋಬೇಕಾ? ಮಾಡ್ಕೊಂಬ್ರಪ್ಪ, ತಪ್ಪೇನಾಗಲ್ವಾ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್? ನಾನು ಇವಳು ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ಈ ಹಾಸ್ಪಿಟಲ್ ಪೇಷಂಟ್ ಗಳೆಲ್ಲ ಬಂದು ನನ್ನ ಎದುರು ಕೂತ್ಕೋಬೇಕು. ಏನು ಅಂಕಲ್? ಆಗಲ್ಲ ಅಂತ ಹೇಳಿ ಮದುವೆ ಕ್ಯಾನ್ಸಲ್. ಓಕೆ ಅಪ್ಪ, ಈ ಆಸ್ಪತ್ರೆಲಿರೋ ಪೇಷಂಟ್ ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದನೂ ಕರೆಸ್ತೀನಪ್ಪ. ಸರಿ ತಾನೆಪ್ಪ? ಒಪ್ಕೊಳ್ಳಿ ಗೋಪಿ. ಒಪ್ಕೊಳಪ್ಪ, ಒಪ್ಕೋ. ಏನಾಯ್ತು? ಏನಾಯ್ತು ಭೀಮಣ್ಣ? ಎಲ್ಲ ನಡೆ ಬರೋದು ದೇವ್ರು ಮೌಂಟನ್ ಪೆನ್ನಲ್ಲಿ ಬರೆದ್ರೆ ನಿನ್ನ ನಡೆ ಬರಲ್ಲ, ನೀವೇನ್ ಸುಣ್ಣಲ್ಲಿ ಬರ್ತಲ್ಲಪ್ಪ. ದೇವ್ರೆ, ಇಷ್ಟು ಬೇಗ ನನ್ನ ಕೋರಿಕೆ ಈಡೇರಿಸ್ಬಿಟ್ಟಿಲ್ಲ ದೇವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನಂತ ಬೇಡ್ಕೊಂಡಿದ್ದೆ ತಾಯಿ? ಅದು ನನಗೂ ಅವ್ರಿಗೂ ಸಂಬಂಧಪಟ್ಟ ವಿಷಯ. ಅಯ್ಯೋ ದೇವ್ರೇ, ಈ ನನ್ ಕೈ ಸಿಗ್ಬೇಕು, ಅವಾಗೈತೆ ನಿಗೆ. ಸರಿ, ಅದ್ ಏನಾಯ್ತು ಅಂತ ಹೇಳ್ ಭೀಮಣ್ಣ. ಅದೇನು ಅಂತ ಹೇಳಿ ತಾಯಿ, ನೀನೇ ಕಣ್ಣಾರ ನೋಡಿ. ಬಾಬಾ ಬಾಬಾ ನೋಡಮ್ಮ. ಅಯ್ಯೋ
ಒಳ್ಳೆ ಗುಂಡು ಕಲ್ತರ ಕುತ್ಕೊಂಡು ತಿಂತಾ ಇದ್ದಾರೆ, ನೀನೇ ಕಳ್ತಾ ಇದ್ಯಾ? ರಾತ್ರಿ ಕರೆಂಟ್ ಇರ್ಲಿಲ್ಲ ಅಪ್ಪ ಅವ್ರೆ, ಎಲ್ರಿಗೂ ದೋಸೆಗೆ ಅಂತ ಹಾಕಿದ್ದೆ. ಕಷ್ಟಪಟ್ಟು ಹೊರಳಲ್ಲಿ ಆಡಿಸಿ ಬೆಳಿಗ್ಗೆ ನಿಮ್ಗೆಲ್ಲ ಬಿಸಿ ಬಿಸಿ ದೋಸೆ ಹಾಕೊಡೋಣ ಅಂತಿದ್ದೆ. ಮಾಡಿ ದೋಸೆನೆಲ್ಲ ಪಲ್ಯ, ಚಟ್ನಿ, ತುಪ್ಪ, ಸಾಂಬಾರ ಹಾಕೊಂಡು ಚೆಡಿತಾ ಅವ್ರೆ. ನೀವೇನ್ ಮನುಷ್ಯನ ಮದುವೆ ಆಗಿದ್ರು ಇಲ್ಲ ಭೂತನ ಮದುವೆ ಆಗಿದ್ರು? ನಾನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವೇನ್ ಅನ್ಕೊಂಡಿದ್ರಿ? ನಿಮ್ ತಲೆ. ಏನ್ ಬೇಕು? ಬಿಡಮ್ಮ, ಸತ್ಯ ತೋರ್ತಾನು. ಹೇಳು ಕಮಂಗಿ ನನ್ ಮಗನೇ, ನೀನ್ ಅವತಾರಕ್ಕೆ ಏನಂದ ನೋಡಿ. ಮತ್ತೆ 20 ರೂಪಾಯಿ ಕೊಟ್ಬಿಟ್ಟು ನನ್ನೇ ಬಾ ಅಂತಾನೆ. ನಿನ್ ಕರ್ದ ನಾನು 200 ರೂಪಾಯಿ ಕೊಡ್ತೀನಿ ಅಂದ್ರೆ ಬರಲ್ಲ ಅಂತಾನೆ. ನಿನ್ 20 ರೂಪಾಯಿ ಗೊತ್ತಾಳೆ. ಬದ್ನೆಕಾಯಿ ಕೇಳ್ದ ಕಣ. ಬದ್ನೆಕಾಯಿ ಕೇಳ್ದ? ನೀನ್ ಅವತಾರಕ್ಕೆ ಬೆಂಕಿ ಹಾಕ. ಅವ್ನಿಗೆ ಸ್ಟಾರ್ಟಿಂಗ್ ಟ್ರಬಲ್. ಸ್ಟಾರ್ಟ್ ಆಗ್ಬಿಟ್ಟು ಸಾಕು ದುರ್ರ ಅಂತ ಹೊಟ್ಟೋಗ್ಬಿಡ್ತಾನೆ. ಬದ್ನೆಕಾಯಿ ಕೇಳಿದಂತೆ ಹಾಳಾಗೋಲಿ ಬಿಡು. ಏಯ್, ಒಲೆ ಮೇಲೆ ಏನ್ ಇಟ್ಟಿದ್ರು ನೋಡೋಗೋ. ನಾನು ತಗೋತೀನಿ, ಹೋಗೋ ಹೋಗೋ. ಅದು ನಾಳೆಯಿಂದ ಅವನ್ನ ಸರ್ಕಾರಿ ಕಳಿಸ್ಬೇಡಿ, ನೀವೇ ಬಂದ್ಬಿಡಿ. ಕರಿಯೋದೆಚ್ಚು, ನಾನು ಬರೋದೆಚ್ಚು. ದಿತ್ತಳ ಶಿಕ್ಷಕ ಅಲ್ಲ ಕಣಲೆ, ನಿಮ್ಮವನ್ ಗಂಡ ನಿಮ್ಮಪ್ಪ. ಬಾರೋ ಈ ಕಡೆ. ಏನ್ ಹೆಂಗ್ ನೋಡ್ತೀಯಾ? ಹೊಸ್ತೇನಿಲ್ಲ, ಎಲ್ಲ ಹಳೇದಿಯಾ. ಏನ್ರಿ ನಿಮ್ ಅವತಾರ? ಅದ್ರದೊಂದ್ ದೊಡ್ಡ ಖಾತೆನೇ ಐತೆ ಕಣೆ. ಏನ್ರಿ ಅದು? ಅಯ್ಯೋ, ನೀ ತಿಂಗಳಿಗೊಂದ್ಸಾರಿ ದುಡ್ಡು ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ಪಟ್ಟ ಬಡ್ಕೊಂಡ್ ಕುಂತಿದ್ದೀರಲ್ಲ. ನಾನ್ ಹಳ್ಳಿಲಿ ತೆಂಗಿನ ರೊಟ್ಟಿ ತಿನ್ಕೊಂಡು ತಳ ಒಣಗಿಸ್ಕೊಂಡ್ ಕುಂತಿದ್ದೀನಿ. ಊರ್ ತುಂಬಾ ಸಾಲ ಬೇರೆ ಮಾಡ್ಬಿಟ್ಟಿದ್ದೆ. ಸಾಲ ಯಾಕಪ್ಪ ಮಾಡ್ದೆ? ನಿಮ್ಮ ಅವನ್ ಸುಮ್ನಿರೋ. ಸಾಲ್ಗಾರರ ಕಾಟ ತಡಿಲಾರ್ದೆ ಬಸ್ ಹೊತ್ತಿಗೆ ಬಂದ್ಬಿಟ್ಟೆ. ಇಳಿಯುವಾಗ ನೋಡ್ತೀನಿ ಜೇಬ್ನಾಗ 1 ಪೈಸಾನು ಇಲ್ಲ. ದುಡ್ಡಿಲ್ದೆ ಬಸ್ ಹೊತ್ತಿ ಏನೋ ಬೇಕುಪ್ಪ ಅಂತೇಳಿ ಡ್ರೈವರು ಶೆಲ್ಟೆ ಕಿತ್ಕೊಂಡ್ಬಿಟ್ಟ, ಕಂಡಕ್ಟರ್ ಪಂಚನೆ ಕಿತ್ಕೊಂಡ್ಬಿಟ್ಟ. ಇನ್ನು ಕ್ಲೀನರ್ ಪಾಪ ಬಡವ, ಅವ್ನ ಕೆಪಾಸಿಟಿ ತಕ್ಕಂಗೆ ಏನಾರು ಕಿತ್ಕೊಳ್ಳೇಬೇಕಲ್ಲ, ಕಾಸಿಕ್ಕೆ ಕೈ ಹಾಕ್ಬಿಟ್ಟ. ಇನ್ನು ಹಂಗೆ ಬಂದ್ಬಿಟ್ರೆ ನೀವೆಲ್ಲ ಎದ್ರಿಕೊಂಡ್ಬಿಡ್ತೀರಾ ಅಂತೇಳಿ ಏನೋ ನೀವು 3 ಜನ ಸೇರಿ ಡಿಸ್ಕೌಂಟ್ ಕೊಡ್ಬೇಕಾರ ಗೌರಿ ಹಬ್ಬಕ್ಕೆ ಅಂತ ಕೇಳಿದೆ. ಬಸ್ ವರ್ಷ ಬಟ್ಟೆ ಐತಿ, ಅದನ್ನೇ ತಗೊಂಡು ಹೋಗ್ಲಾ ಅಂದ್ರು. ಅದನ್ನೇ ಹಾಕೊಂಡ್ ಮರ್ವಾದಿಯಾಗಿ ಬಂದಿದ್ದೀನಿ. ಕರ್ಮ ಇವ್ರ ಮರ್ಯಾದೆ ಬೇರೆ. ನಡೀರಿ ಒಳಗಡೆ. ಏನೇ ಹಂಗುರಾಯಿಸ್ಕೊಂಡು ನೋಡ್ತಿದ್ಯಾ? ಏನಿಲ್ಲ, ಈ ಏನಿ ಪಾರಮ್ನ ನಿನ್ಗೆ ಹಾಕ್ಬಿಟ್ಟು ಕೈಯಾಗ ಒಂದ್ ಗದೆ ಮಡಗ್ಬಿಟ್ರೆ ಹೆಂಗ್ ಕಾಣ್ತೀಯ ಅಂತೇಳಿ ವಿಚಾರ ಮಾಡ್ತಿದ್ದೆ ಅಷ್ಟೇ. ಸಂಬರ್ಸಿದ್ದ ಕಣ್ಣಿಗೆ ಎಲ್ಲಾದ್ರೂ ಕಾಮಸೂತ್ರದ ಕಣ್ಣಿಗೆ ಬಿದ್ರೆ ನಂಗೆ ಗೊತ್ತಿ ಹೇಳೋ. ಕಾಮಸೂತ್ರ ಅಷ್ಟಕಸ್ಬಿ ನನ್ ಮಗನ್ ತಂದು ಅದೇನ್ ಈರುಳ್ಳಿ ಮೆಣಸಿನಕಾಯಿ ಅಂತ ತಿಳ್ಕೊಂಬಿಟ್ಟ. ಬೀದಿಲಿ ಕೂಗಿ ಮಾರಕ್ಕೆ ಸ್ವಲ್ಪ ಮರ ಮರ್ಯಾದೆ ಇಟ್ಕೋ. ನೋಡ್ದವ್ರು ನಿನ್ನಲ್ಲ ನನ್ ಮಕ್ಕಕ್ಕೆ ಕ್ಯಾಕುರ್ಸಿ ಅಂತ ಹೋಗಿದ್ದಾರೆ. ಬೇಕು ಫೋನ್ ತಗೊಂಬಂದು. ಅಲ್ಲ ಅದನ್ನ ತಗೊಂಡ್ ಏನ್ ಮಾಡೋದು? ಅದನ್ನ ನುಗ್ಗೆಕಾಯಿ ಆಯ್ತಲ್ಲ, ಅದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಚೆಚ್ಚಿ ಪಚಡಿ ಮಾಡ್ಕೊಂಡು ತಿನ್ನೋದು ಅಂತ ಗೊತ್ತಾಯ್ತಾ? ಆ ಪುಸ್ತಕ ಓದ್ತಾ ಇದ್ರೆ ಮೈಗೆ ಮನಸ್ಸಿಗೆ ಏನೋ ಒಂಥರ ಹಿತ. ನೀನ್ ಕಾಮಸೂತ್ರ ಬುಕ್ ಓದಿದ್ಯಾ? ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕಾಕ್ಬಿಟ್ಲು. ಅವಾಗ ನನ್ ಮಗನೇ ನೋಡ, ಇನ್ಮೇಲಿಂದ ದಿನಾ ಅನನ್ಯ ಭಕ್ತಿಯಿಂದ ನಾನು ಪಾದ ಸೇವೆ ಮಾಡ್ತಾ ಇರು. ಇಂಥದೇ ಒಂದೊಂದು ಕಲ್ಯಾಣ ಗುಣಗಳನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ಸಿದ್ಧ ಆ ಪುಸ್ತಕನ ರಾತ್ರಿ ಹೊತ್ತು ಓದಿದ್ರೆ ಅದೇನೋ ಒಂಥರ ಹಿತ. ಎಕ್ಸ್ಕ್ಯೂಸ್ ಮೀ, ಏನ್ ಬೇಕು ಸರ್? ಅದು ಇಲ್ಲಿ ಅದು ಓತಿ
ಅದು ಕಾಮಸೂತ್ರದ ಬುಕ್ ಕೊಡಿ. ಆ ಮಾತಾಗಿ ಏನ್ ಕೊಟ್ರು ನಂಗೂ ಅದನ್ನೇ ಕೊಡಿ. ಕಾಮಸೂತ್ರನ? ಅಯ್ಯೋ, ಪುಸ್ತಕದ ಹೆಸರೇ ಹೇಳಕ್ ಬರಲ್ಲ, ಇನ್ನು ತಗೊಂಡೋಗಿ ಏನ್ರಿ ಮಾಡ್ತೀರಾ? ಸಿದ್ಧ ಇವತ್ತು ಸಿದ್ಧಿ ಯೋ 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 ಎದಳೆಯ ಮೇಲೆ ಒಳಗ್ ಬಂದ್ ಮಲ್ಕೋ. ಯಾಕೆ? ಒಳಗ್ ಬಂದ್ ಮಲ್ಕೋ ಅಂದೆ. ಯಾಕೆ ಅಂದೆ? ನಮ್ಮ ಅಂಕಲ್ ನೀನ್ ಇಲ್ಲಿ ನೋಡಿದ್ರೆ ನನಗ್ ತಲೆನೋವು. ಬೇಡ, ನಾ ಇಲ್ಲೇ ಮಲ್ಕೋತೀನಿ. ಯಾಕೆ ಅಂದ್ರೆ ನಾನು ಒಳಗ್ ಬಂದು ಮಲ್ಕೋತೀನಿ, ನಿದ್ಗಣ್ಣಲ್ಲಿ ನೀನ್ ಹೇಗಾಗೋ ಇರ್ತೀಯ, ನನಗೆ ಹೇಗಾಗೋ ಆಗುತ್ತೆ. ಆಮೇಲೆ ಹೇಗಾಗೋ ಆಗೋಯ್ತು ಅಂದ್ರೆ ಸುಮ್ಮನೆ ಎಡವಟ್ಟು ಅವೆಲ್ಲ ರಾಮಾಯಣ. ಎದ್ದಳೆಯ ಮೇಲೆ. ನೀನು ಓವರ್ ಆಕ್ಟ್ ಮಾಡ್ಬೇಡ, ನೋಡೋರ್ ಕಣ್ಗೆ ಸಿಂಪತಿ ಬರೋ ಹಾಗೆ ಆಡ್ಬೇಡ, ಗೊತ್ತಾಯ್ತಾ? ನಡಿ ಒಳಗೆ. ಆಹಾ ಎದ್ದಳೆಯ. ಆಹಾ ಎದ್ದಳೆಯ ಮೇಲೆ ಬಿದ್ಕೊಂಡೆ. ಬಿಡೆ. ಅಯ್ಯೋ ಸುಮ್ನೆ ಬಿದ್ಕೊಂಡ. ನನಗ್ ಬರ್ತಿರೋ ಕೋಪಕ್ಕೆ ಏನಾದ್ರೂ ತಗೊಂಡ್ ತಲೆ ಮೇಲೆ ಹಾಕ್ಬಿಡೋಣ ಅನ್ಸುತ್ತೆ. ಯಾಕೆ ಯಾಕೆ ಚೆನ್ನಾಗೇ ಇದ್ದಲ್ಲೇ. ಏನೇ ನೀನು ಯಾರೋ ನೋಡ್ತಾರೆ ಅನ್ಬಿಟ್ಟು ಒಳಗ್ ಬಂದ್ ಮಲ್ಕೋಬೇಕಾ? ಅವೆಲ್ಲ ಆಗೋದಿಲ್ಲ, ನಾನು ಹೊರಗೆ ಮಲ್ಗೋದು. ಸುಮ್ನೆ ಅಯ್ಯೋ ನಿನ್ನ. ಇಲ್ಲಿಂದ ಏನಾದ್ರೂ ಗೆದ್ರೆ 6-4 ಗೊತ್ತಾಯ್ತಾ? ಸುಮ್ನೆ ಬಿಟ್ಕೋ. ಏನ್ ಮಾಡ್ತಿದ್ಯಾ? ಏನ್ ಪ್ರೋಗ್ರಾಮ್ ಇವತ್ತು? ಐ ಯಾರದು ಬಾಗ್ಲತ್ರ? ಸ್ವಲ್ಪ ಸುಮ್ನೆ ಇರ್ತೀಯಾ? ಅರ್ಧ ರಾತ್ರಿ ನಾನು ಹಿಂಗ್ ಓಳೈಕೊಂಡ್ರೆ ನಿಂಗ್ ನಿಜವಾಗ್ಲೂ ಒಳ್ಳೇದಾಗಲ್ಲ ಕಣಯ್ಯ. ಆತಾಗಲ್ಲ ನಿಂಗೆ? ಅಂಕಲ್ ಹಿಡ್ಕೊ ಹಿಡ್ಕೊ ಹಿಡ್ಕೊಳ್ಳ. ತೊಂದ್ರೆ ಕೊಡಲ್ಲ ತಾನೆ? ಹಿಡ್ಕೊ. ರಾಮ ರಾಮ. ಊಟ ಮಾಡಿದ್ಯಾ? ಹಾ, ಇಷ್ಟಿಷ್ಟ ತಿಂದೆ. ಏನ್ ಪರ್ಸನ್ ಆಗ್ತಿ ಗಮ್ಮಂತ ಇದೆ ಕಣೆ. ಬೇಡ ಕಣಯ್ಯ, ನನ್ ರೇಗಿಸ್ಬೇಡ. ಏನ್ಲ ಮಾಡ್ತಾ ಇದೀಯಾ ಬಾಕಲ್ ತಾವ ನಿಂತ್ಕೊಂಡು? ಅವತಾರನೇ ಎದ್ದು ನಾನು ಗಣಪತಿ ಫೋಟೋ ನೋಡ್ಬೇಕು, ಚೆನ್ನಾಗಿ ಒರೆಸಿಡು ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ಒರೆಸ್ತಾ ಇದ್ದೆ. ನಿನ್ ಗಣಪತಿನ ರಾತ್ರಿ 10 ಗಂಟೆಗೆ ಒರೆಸ್ಬೇಕೇನ್ಲ? ಬೆಳಗ್ಗೆ ಎದ್ದು ಒರ್ಸಕ್ ಆಗಕ್ಕಿಲ್ವಾ? ಎಮ್ಮೆ ನನ್ನ ಮಗನೇ, ಏನೋ ವಯಸ್ಸಿಗೆ ಬಂದು ಹುಡುಗರು ಏನೋ ಮಾಡ್ಕಂತಿರ್ತಾರೆ, ಅದು ನೀನೇನ್ಲ ತೂತಾಗ ಬಗ್ಗೆ ನೋಡೋದು? ಊತಾಗ ಬಗ್ ನೋಡೋದನ್ನ ಹೇಳ್ಕೊಟ್ಟು ಜಾನ್ದಳ್ಳಿ ನನ್ ಮಗ ನೀನೇ ಅಲ್ವಾ? ಎದಳ್ ಮೇಲೆ ಎದಳು. ಯಾಕೆ? ಎದಳೆಯ. ಇಲ್ ಮಲ್ಗು ಅಂತ್ಯಾ? ನೀನು ಎದಳು. ನೀನ್ ಹೋಗಿ ಅಲ್ಲಿ ಮಲ್ಕೋ. ಎಲ್ಲಿ? ಬೇಡ ಬೇಡ, ಇಲ್ಲಿ ಮಲ್ಕೋ. ಇಲ್ಲೇ ಮಲ್ಗೋದ್ ನಾನು. ಹೋಗ್ ಮಲ್ಕೋತೀಯ ಇಲ್ವೋ? ಜಾಗ ಖಾಲಿ ಮಾಡು. ಹೋಗು ಹೋಗು. ಏನಿವ ಗಂಡ ಕುಡಿದು ಮಂಗನ್ ತರ ಆಡ್ತೀಯಾಳೆ. ಏನ್ ಮಾಡ್ತಾ ಇದ್ದ ಇಲ್ಲಿ? ನೀನೇನ್ ಮಾಡ್ತಿದ್ಯಾ? ಏನಿಲ್ಲ, ನಿನ್ ಗಣಪತಿ ಈಟೊತ್ತಾಗ ಅದ್ ಹೆಂಗ್ ಪಳ ಪಳ ಹೊಳಿತಿದ್ದ ನೋಡ್ತಾ ಇದ್ದೆ. ದೂರ ದೂರ ಮೇಲೆ Look at me. ಹೆಂಗೈತಿ? ಇಲ್ಲ, ಒಳ್ಳೆ ಜ್ವಾಳದಲ್ಲಿ ಅಕ್ಕಿ ಪಕ್ಷಿ ಎದುರ್ಲಿ ಅಂತ ಬೆದರ್ಗೊಂಬೆ ನಿಲ್ಸಿರ್ತಲ್ಲ, ಹಂಗ್ ಕಾಣಿಸ್ತಾ ಇದ್ಯಾ? ಅಯ್ಯೋ ನನ್ ಮಗನೇ, ಬಹಳ ದಿಲ್ಖುಷ್ ಆಗಿದ್ಯಾ. ಏನ್ ಸಮಾಚಾರ? ಏನ್ಲ ಅದು? 201 ರೂಪಾಯಿ. 201 ರೂಪಾಯಿ? ಯಾಕೆ? ಬದ್ನೇಕಾಯಿ ಐತಲ್ಲ, ಅದು ಬೇಕು. ಅವಳು ನೋಡ್ದಾಗಿಂದ ನಿದ್ದೆನೆ ಬರ್ತಾ ಇಲ್ಲ ಪಾಪ. ಬೀಮ್ಸ್ ಏನಾದ್ರು ಮಾಡಿ ಅವಳು ಸೆಟಪ್ ಮಾಡ್ಕೊಟ್ಬಿಡು. ಏಯ್, ಅವಳನ್ನ ನಿನಗ್ ಸೆಟಪ್ ಮಾಡ್ಕೊಟ್ರೆ ನನ್ಗೇನ್ಲ ಕೊಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕೊಟ್ರು ಕಮ್ಮೀನಿ. ಒಂದ್ ಕೆಲಸ ಮಾಡೋಣವಾ?
6 ತಿಂಗಳು ನಾನು ಯೂಸ್ ಮಾಡಿ ನಿನಗ್ ಕೊಟ್ಬಿಡ್ತೀನಿ. ಮಜಾ ಮಾಡು ಮಜಾ ಮಾಡು ಮಜಾ ಮಾಡು. ಪಾರ್ಲಲ್ಲಿ ಬಾರು ಪುಟ ಬಾರು ಚಿನ್ನ ಬಾರು ಕದ ಯಾವ್ದಪ್ಪ ಬದ್ನೆಕಾಯಿ ಹಾಕ್ಲಾ? ಬೇಗ ಬೇಗ ಹಾಕ್ಲಾ? ಬ್ಯಾಸಿಗೆಯಾಗಿ ನಲ್ಲಿ ನೀರ್ ಬಿಟ್ಟಂಬಿಡ್ತೀರು. ಹಾಕ್ಲಾ? ಬೇಗ ಹಾಕ್ಲಾ? ಭೀಮಣ್ಣ ಹೊಸಿ ಬಾರಣ್ಣ ಈ ಕಡೆಗೆ. ಯಾಕಣ್ಣ ಹೊಸಿ ಯಾಕಂತೀಯ? ದೊಡ್ಡವ್ರ ಮುಂದೆ ಕುಡಿಬೇಡ ಎಡ್ನನ್ ಮಗನೆ ಅಂತ ನಮ್ಮಪ್ಪ ಬುದ್ಧವಾದ ಹೇಳಿ ಸತ್ತೋಗ್ಬಿಟ್ಟವ್ನೆ ಕಣ. ಸತ್ತೋದ ನಾವು ಬದುಕಿರೋ ನೀನ್ ತಾನೆ. ಹೌದು. ನಾನ್ ನಿನ್ನ ಸತ್ತಿಲ್ಲ, ಬದುಕಿದ್ದೀನಿ. ನಾನ್ ಹೇಳ್ತಾ ಇದ್ದೀನಿ, ನೀನ್ ಅದನ್ನ ಕುಡಿ. ಹಂಗಾರಿ ಕುಡಿ ಅಂತೀನಣ್ಣ? ಕುಡಿಯೋ, ಕುಡಿದ್ಬಿಟ್ರೆ ದೇಹ ಫಿಲ್ಟರ್ ಆಯ್ತದೆ. ಹಂಗೆ ಅಂತೀಯ? ಮಗನೆ ದೊಡ್ಡವ್ರ ಆಡಿದ ಮಾತು ಕೇಳಿಸ್ಕೊಳ್ಳಿಲ್ವಾ? ಅಣ್ಣ ನೀನ್ ಬಸಿ ಕುಡಿದ್ಬಿಟ್ರೆ ಸಾಕು, ಉದಯ್ ಕುಮಾರ್ ತಾನೇ ಡೈಲಾಗ್ ಕುಡಿತೀಯ ಕಣ್ಣ. ಏ ನೀರು ಬಸಿ ಹಾಕಲ್ಲ, ಕ್ವಾಲಿಟಿ ಕೆಟ್ಟೋಗ್ತದೆ. ಜಾಸ್ತಿ ನೀರ್ ಹಾಕ್ಬಿಟ್ರೆ ಒತ್ತಾರನೆ ತಲೆ ಹಿಡ್ಕತ್ತದೆ. ನನ್ ಮಗ ಕಣ್ಲ ನೀನು. ಸರಿಯಾಗಿ ಕುಂತ್ಕೊಳ್ಳಿ, ಹೇಳ ಮೇಲ್ ಕುಂತ್ಕ. ಬೇಡ ಕಣ್ಣ, ದೊಡ್ಡವ್ರ ಮುಂದೆ ನಾನು ಇಲ್ಲೇ ಕೂತ್ಕೊಳ್ತೀನಿ. ಇದು ತಗಳ ಭಾಗ. ದೊಡ್ಡವರು ಚಿಕ್ಕವ್ರನ್ನು ಬೇದಿ ಭಾವನೆ ಇರಕ್ಕಿಲ್ಲ. ಸುಮ್ನೆ ಅಂಬಿಕೆ ಹಣ್ಣು ಮೇಲ್ ಕುಂತ್ಕೋ. ನೀನು ಗೊತ್ತಾಗಕ್ಕಿಲ್ಲ ಕಣ್ಣ. ನೋಡೋರ್ಗೆ ಕಣ್ಣ ಹೆಸರಾಯ್ತದೆ. ಏಯ್ ಅವ್ರ ಕೈ ಕೊಡ. ನಿನ್ ಕೈ 1000 ಸತಿ ಕುಡಿದ್ರು ನಿಶಾನೆ ಎತ್ತಕ್ಕಿಲ್ಲ. ಚಮ್ಲಿಂಗ ಓ ಮುಸ್ಗಾಕಂಡು ಯಾಕೆ ಕುಡಿತಿಲ್ಲ? ಒಳ್ಳೆ ಸರಾಬ್ ಅಂಗಡಿಯಲ್ಲಿ ಕುಡ್ದಂಗೆ. ರೆಸ್ಪೆಕ್ಟ್ಗೆ ಕಣ್ಣ, ನಿಶಾ ಇರ್ಲಿ ನಿನ್ನ ಅಕ್ಕನ್. ನನ್ ಮಗ ಕಣ್ಣ. ನೋಡು ಇಂಥವ್ ಅದ್ಯಾವ್ದು ಪೆಸಲ್ ಬದ್ನೆಕಾಯಿ ಆಯ್ತಂತಲ್ಲ, ನನ್ಗೂ ಹೊಸಿ ತೋರಿಸ್ಲಾದ. ಅದೇ ಈ ಬಡ್ಡಿ ಮಗ ಬೆಳಗ್ಗೆ 201 ರೂಪಾಯಿ ಕೊಡ್ತೀನಿ ಅನ್ನಲ್ಲಪ್ಪ ಒಂದೇ ಕಾಯಿಗೆ. ನಾನ್ 202 ರೂಪಾಯಿ ಕೊಡ್ತೀನಿ. ನನ್ಗೂ ಹೊಸಿ ತೋರ್ಸಪ್ಪ. ಆಗ್ಲೇ ಕೇಳ್ದಲ್ಲ ಏನದು? ಯಾವ್ದು? ಅದೇ ನಾಟಿ ಕೋಳಿ ಬಗ್ಗೆ. ಅದೆಲ್ಲ ಏನ್ ಬೇಡ ಬಿಡು. ಬಾಯ್ ಬಿಡೋಳಪ್ಪ. ಸ್ವಲ್ಪ ಬಾಯಿ ಗಿಡ್ತ ಇಟ್ಕೊಂಡ್ ಮಾತಾಡೋ, ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳೋ. ಏನದಲ್ಲಿ? ಅಯ್ಯೋ ತೆರಿಗೆ, ಈ ವಯಸ್ಸಲ್ಲಿ ನಾಟಿ ಕೋಳಿ ಬೇಕಾ ಮಗನೇ? ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯಾ? ಒಂದೇ ಟೀಚ್ ಕೊಟ್ಟೆ ಇದ್ರೆ ತಲೆ ಚಿಪ್ ತೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಈ ಕಡೆಯಿಂದ ಬೀಸ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚಿ ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೇ. ಮೀಸೆ ಅಲ್ಲ ಕಣ, ನೀನು ನನ್ನ ಜೊತೆ ಸರ್ಸವಾಗಿ ಕುಂಡ್ರಿಸ್ಕೊಂಡು ಗುಂಡಾಕಿಸ್ತಾ ಇದ್ದೀನಿ. ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳ. ಡ್ರಿಂಕ್ಸು ನಿನ್ನ ಪುಡ್ಕಾಯಿಲು ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರು ಹಾಕೊಂಡು ಕುಡಿತ ಮಗನೇ. ಇದೆಲ್ಲ ಡ್ರಿಂಕ್ಸಾ? ಹೆಂಗ್ ಗೊತ್ತಲ್ಲೋ, ಬಾಟ್ಲಿ ಎತ್ತಿದ್ರೆ ಕಟ್ 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 ಅಂತ ಕಲ್ಪಟ್ಟಿರ್ಬೇಕು ಮಗನೇ. ಪ್ಲೀಸ್ ವೆಯ್ಟ, ಜಸ್ಟ್ ಬೆರಿ. ಸಿಗರೇಟ್ ಪ್ಲೀಸ್. ಏನಂದ್ರೆ? ಒಂದ್ ಸಿಗರೇಟ್ ಕೊಡೋ ಬೇವರ್ಸಿ ನನ್ ಮಗನೇ ಅಂದೆ. ಸಿಗರೇಟ್ ಗಿಗ್ರೇಟ್ ಇಲ್ಲಪ್ಪ. ಸಿಗರೇಟ್ ಇಲ್ಲ ಆದ್ಮೇಲೆ ಡ್ರಿಂಕ್ಸ್ ಯಾಕೋ ತಗೊಳ್ತೀರ ಕಟ್ರಿ ನನ್ ಮಕ್ಳ? ಅದಕ್ಕೆ ಹೇಳಿದ್ದು ಹಿರಿಯರು, ಯಾರ್ಯಾರನ್ನ ಎಲ್ಲೆಲ್ಲಿ ಮಾಡಕ್ಬೇಕು ಅಲ್ಲಲ್ಲೇ ಮಾಡಕ್ಬೇಕು ಅಂತ. ಅದೇನು ಬದ್ನೆಕಾಯಿ ವಿಷಯ ಕೇಳ್ದಲ್ಲ, ಈಗ ಕೇಳು. ಆಯುಷ ಇಲ್ಲ ಈಗ ಯಾಕೆ ಕುಡ್ದಾಗ ಬೆಳಗ್ಗೆ ಸರಿಯಾಗಿದ್ದ ಮಾತಾಡೋಣ ಬಿಡು. ನೀನ್ ಹೇಳುದಾಗ ಹೇಳ್ಬೇಕು, ನೀನ್ ಬೇಡ ಅಂತ ಬಿಟ್ಬಿಡ್ಬೇಕಾ? ಎದ್ದೇಳೋ ಬ್ಯಾಕೆ, ಎದ್ದೇಳೋಣ ಬ್ಯಾಕೆ, ಎದ್ದೇಳೋ ನೀನ್. ನಾವು ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕೂತ್ಕೊಂಡ್ರೆ ನಿಂತ್ಕೊಳಕ್ಕಾಗಲ್ಲ. ನೀನು ನನ್ನ ಬದನೆಕಾಯಿ ಬೇಕು ಅಂತ ಕೇಳ್ತೀಯ? ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಅಟ್ಮಾಸ್ಫಿಯರ್
ನಮ್ಮ ಅಣ್ಣನ ಒಬ್ಬ ಮಿಲ್ಟ್ರಿಯವನು ನಾಟಿ ಕೋಳಿ ಬೇಕು ಅಂತ ಕೇಳಿ ಎಕ್ಕಡದಲ್ಲಿ ಒದೆತಿದ್ದ. ನೀನು ನನ್ಗೆ ಬದನೆಕಾಯಿ ಬೇಕು ಅಂತ ಕೇಳ್ತೀಯ ಬೇಕುವಾ? ನಮ್ಮ ತಾಯಿ ಸತ್ವಾಗ್ಲೂ ಕೇಳ್ತೀನಿ. ನನ್ನ ಬದನೆಕಾಯಿ ಕೇಳು ಅಂತ ಹೇಳ್ಕೊಟ್ಟಿ ಬೇವರ್ಸಿ ನನ್ ಮಗ ಯಾರು ಹೇಳು? ಈ ಮಿಂಡ್ರಿ ಹೇಳಿದ ಸಾಯೋರ್ಗು ಸರಿ ಕಾಟಾದ್ರೆ ಬಾಳ ದೇವಾಗ ಅಂತ ಗಾದೆ. ನಾನೇನ್ ಎಟ್ ಕುಕ್ಕರು ಇಲ್ಲ ಎಟ್ ಕ್ಯಾಚರು. ಬೆಳಿಗ್ಗೆನೆ ಆ ವಿಷಯ ಮರ್ತ್ಬಿಟ್ಟ ಕಣಣ್ಣ. ಮರ್ತ್ಬಿಟ್ಟ? 201 ರೂಪಾಯಿ ಕೊಟ್ಟು ಬಣ್ಣ ಬದನೆಕಾಯಿ ಕ್ಯಾಚ್ ಮಾಡಿ ತಗೊಬಂದ್ ಕೊಡು ಅಂತ ಹೇಳಿಲ್ವಾ? ಪ್ರೆಸೆಂಟೇಶನ್ ಏನ್ ಕೊಡ್ತೀವಿ ಅಂದಿದ್ಕೆ 6 ತಿಂಗಳು ನಾದಿಟ್ಕೊಂಡು ಆಮೇಲೆ ಈ ಸುಖ ಅನ್ಬೋದು ಅಂತ್ಯ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ 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 ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಇವನು ಯಾವನಪ್ಪ ಇವನು? ನನಗಿಂತ ಫಾಸ್ಟ್ ಆಗಿ ವಾಕಿಂಗ್ ನಲ್ಲಿ ಜಾಕಿಂಗ್ ಮಾಡ್ತಾವನೆ. ತಗೊಳ್ಳಿ ಸರ್. ನಂದಲ್ಲಪ್ಪ. ತಗೊಳ್ಳಿ ಸರ್. ನಂದಲ್ಲಪ್ಪ. ತಗೊಳ್ಳಿ ಸರ್. ನಂದಲ್ಲಪ್ಪ. ಇದ್ರ ದುಡ್ಡಿದೆ ಸರ್. ದುಡ್ಡು ಆಯ್ತಾ? ನಂದಯ್ಯ. ನಾನು ಬರ್ಲಾ ಸರ್? ನೀ ಮೊದ್ಲು ಜಾಗ ಖಾಲಿ ಮಾಡಿ. ಹುಷಾರ್ ಸರ್. ನಂಗೆ ಗೊತ್ತಾಯ್ತು. ಬರವನಹಳ್ಳಿ ಮಹಾಲಕ್ಷ್ಮಿ ಯಾರ್ಯಾರು ಯಾವ್ಯಾವ ಟೈಮ್ನಾಗ ಹೊಲಿತಿ ಅಂತ ನಿನಗೇ ಗೊತ್ತು ಕಣವ ತಾಯಿ ಮಹಾಲಕ್ಷ್ಮಿ. ಹಲೋ, ಯಾವಲ್ಲ ಅವನು? ನಿಮ್ಮ ಮಾವ. ನಮ್ಮ ಮಾವ ಸಾತ 12 ವರ್ಷ ಆತ್ ಹೋಗ. ನಿನ್ ಪೇಸ್ ಈ ಕಡೆ ತಿರುಗ್ತೋ. ನೀವು ಇಟ್ಟೋದ್ನಾಗ ವಾಕಿಂಗ್ ನೋಡಿಗೆ ಜಾಕಿಂಗ್ ಮಾಡ್ತೀರಾ? ನಿಮ್ಮಂತವ್ರು ಹಿಡಿಬೇಕಲ್ಲ. ಸ್ವಲ್ಪ ಸೂಟ್ ಕೇಸ್ ಕೊಡ್ತೀರಾ? ಇದು ನಂದು ಇದು. ಕೊಡಯ್ಯ. ಆಗಕ್ಕಿಲ್ಲ. ಕೊಡಿ ಸಾರ್. ಆಗಲ್ಲ ಸರ್. ಕೊಡಪ್ಪ. ಆಗಲ್ಲಪ್ಪ. ಕೊಡ ನಿಮ್ಮ ಏನ್. ಓಹೋ ಹೌದಾ? ಗುಡ್ ಮಾರ್ನಿಂಗ್ ಅಮ್ಮನವ್ರೆ. ಅಂದ ಹಾಗೆ ಎಲ್ಲಿ ಬೆಳಗಾಗೆದ್ದಾಗ್ಲಿಂದ ನಿಮ್ ಯಜಮಾನ್ರು ಕಾಮಯ್ಯನವರು ಕಾಣಿಸ್ತಾನೆ ಇಲ್ವಲ್ಲ? ಹೌದಲ್ವಾ? ಸಣ್ಣ ಏನ್ರಿ ಆಯ್ತು ನಿಮ್ಗೆ? ಅದೇ ಕಣೆ ಮಾಮೂಲಿ ಹೆಂಗ್ ವಾಕಿಂಗ್ ನೋಡಿ ವಾಕಿಂಗ್ ಅಲ್ಲ ಅದು, ಜಾಗಿಂಗ್. ಕಣಪ್ಪ ಎದುರುಗಡೆ ಹಳ್ಳ ಕತ್ಲು ಕೀಸ್ಕೊಂಡ್ ಬಿದ್ಬಿಟ್ಟೆ, ನರ ಒಳ್ಬಿಟ್ಟೈತಿ, ಜಾಯಿಂಟ್ ಎಲ್ಲ ಕಟಿಂಗ್ ಆಗ್ಬಿಟ್ಟೈತಿ. ನಿಮ್ ಸ್ಥಿತಿ ನೋಡಿದ್ರೆ ಯಾರು ಪೊಲೀಸ್ನವ್ರು ಹಿಡ್ಕೊಂಡು ಚೆನ್ನಾಗಿ ಚಚ್ಚಿರಂಗ್ ಕಾಣಿಸ್ತಾ ಇದೆಯಲ್ಲ. ಪೊಲೀಸ್ನವ್ರು ತದ್ಕದಕ್ಕೆ ನಾನೇನು ಪಿಕ್ ಪಾಕೆಟ್ ಮಾಡಿದಿನ, ಹೈಜಾಕಿಂಗ್ ಮಾಡಿದಿನ? ಇನ್ನ ಅಜ್ಜಿ ಹಳೆ ಯಾಂದಲ್ಲಿ ಅಡಿಗೆ ಬಟ್ಟೆ ತಕೊಂಡ್ಬಂದು ಹೋಗ ಕೆಲಸ ನೋಡು. ಅಯ್ಯ ಶ್ಯಾಮಲಿಂಗ, ಕೈಕಾಲ ನೆಟ್ಕಿದ್ದಿದ್ದು ಆ ದೇವ್ರು ಅದನ್ನು ಕಿತ್ಕೊಂಡ್ಬಿಟ್ನಾ? ಬನ್ನಿ ಬನ್ನಿ ಇಲ್ಲಿ. ಕಿತ್ಕೊಂಡ ನಾಲ್ಗೆ ಒಂದ್ ಕಿತ್ಕೊಂಡ್ಬಿಟ್ಟಿದ್ರೆ ಅಬ್ಬಾ ನೆಮ್ಮದಿ ಆಗಿರೋದು. ಅಮ್ಮ ಅವ್ರೆ, ಯಾವ್ದಕ್ಕೂ ಲಾಠಿ ಎಷ್ಟು ಜೋರಾಗಿ ಬಿದ್ದಿದೆ, ಸ್ವಲ್ಪ ಉಪ್ಪಿಟ್ಟು ಶಾಖ ಕೊಡಿ.